ಸಂವಿಧಾನ ಜಾರಿಗೆ ಬಂದು ಭಾರತ ದೇಶ ಗಣರಾಜ್ಯವಾದಂತಹ ದಿನ ಇವತ್ತು. ಸೊ ಹಾಗಾಗಿ ನಮ್ಮೆಲ್ಲರಿಗೂ ಕೂಡ ಈ ಸ್ವಾತಂತ್ರ್ಯ ಏನು ಸಿಕ್ಕಿದೆ, ಅವಾಗವಾಗ ಯಾವ್ಯಾವುದೋ ಸ್ವಾತಂತ್ರ್ಯಗಳ ಬಗ್ಗೆ ಹಲವು ರೀತಿಯಾಗಿ ಮಾತನಾಡ್ತಾರಲ್ಲ, ಅದೆಲ್ಲ ಸಿಗಬೇಕು ಅಂದರೆ ಇವತ್ತಿನ ದಿನ, ಈ ಜಾರಿ ಬಂದಂಥ ದಿನ. ಪ್ರಜೆಗಳೇ ಆಯ್ಕೆ ಮಾಡಿ ನಿಲ್ಲಿಸುವಂತಹದ್ದು ಗಣ ಅಂತ ಏನು ಕರಿತೀವಿ ನಾವು. ಸೊ ಗಣರಾಜ್ಯವಾದಂತಹ ದಿನ ಇವತ್ತು ಬಹಳ ವಿಶೇಷ. ಹಾಗಾಗಿ ಬೇರೆ ಹಬ್ಬಗಳನ್ನು ನಾವು ಧರ್ಮದ ಆಧಾರದಲ್ಲಿ ಆಚರಣೆಯನ್ನು ಮಾಡ್ತೀವಿ, ಆದರೆ ಇದನ್ನು ಧರ್ಮಾತೀತವಾಗಿ ಆಚರಣೆಯನ್ನು ಮಾಡಬೇಕಾಗಿರೋದು ಅದು ಪ್ರತಿಯೊಬ್ಬರ ಮನೆಯಲ್ಲೂ ಮನದಲ್ಲೂ ಕೂಡ ಇರಬೇಕು. ಯಾಕೆ, ಏನು, ಎತ್ತ ಅಂತೇಳಿ ಸುಮ್ಮನೆ ಯಾರೋ ಮಾಡ್ತಾರೆ ರಜೆ ಇರುತ್ತೆ ಅಂತ ಅನ್ನೋದಲ್ಲ. ಸೊ ಇವತ್ತು ದೇಶಾದ್ಯಂತ 77ನೆಯ ಗಣರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ. ಪ್ರತಿ ವರ್ಷವೂ ಕೂಡ ಅರ್ಥಪೂರ್ಣವಾಗಿಯೇ ಆಚರಿಸ್ತಾರೆ, ಏನು ಅರ್ಥಪೂರ್ಣ ಇಲ್ಲದೇನೆ ಆಚರಿಸ್ತಾರ. ರಾಜಧಾನಿ ದೆಹಲಿಯ ಕರ್ತವ್ಯ ಪಥದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸಾಂಪ್ರದಾಯಿಕ ಸಾರೋಟಿನಲ್ಲಿ ಆಗಮಿಸಿ ರಾಷ್ಟ್ರ ಧ್ವಜವನ್ನು ಅನಾವರಣವನ್ನು ಮಾಡಿದರು. ಸೊ ಪ್ರಧಾನಿ ನರೇಂದ್ರ ಮೋದಿ, ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಹಾಗೂ ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲೇಯನ್ ಸೇರಿದಂತೆ ಇತರ ಗಣ್ಯರು ಗಣತಂತ್ರೋತ್ಸವದಲ್ಲಿ ಭಾಗಿಯಾದರು. ಇನ್ನು ಪರೇಡ್ನಲ್ಲಿ 18 ಕವಾಯತುಗಳು ಪ್ರದರ್ಶನ ಆಯಿತು. 13 ಮಿಲಿಟರಿ ಬ್ಯಾಂಡ್ಗಳು ಪರೇಡ್ ನಡೆಸಿದ್ವು. 2500 ಕಲಾವಿದರು ಸಾಂಸ್ಕೃತಿಕ ಪ್ರದರ್ಶನವನ್ನು ನೀಡಿದರು. ಒಂದೇ ಮಾತರಂ ಮತ್ತು ಆತ್ಮನಿರ್ಭರ ಕಲ್ಪನೆಯಲ್ಲಿ ದೇಶದ ಸಂಸ್ಕೃತಿಯನ್ನು ಬಿಂಬಿಸುವ 17 ರಾಜ್ಯಗಳ ಹಾಗೂ 13 ಸಚಿವಾಲಯಗಳ ಟ್ಯಾಬ್ಲೋಗಳು ಪಥಸಂಚಲನದ ಮೆರುಗನ್ನು ಇಮ್ಮಡಿಗೊಳಿಸಿದ್ವು. ಇನ್ನು ಗಣರಾಜ್ಯೋತ್ಸವದಲ್ಲಿ ಪಾಲ್ಗೊಂಡಿದ್ದು ಅತ್ಯಂತ ವಿಶೇಷವಾಗಿದ್ದು ಜೀವನದ ಅತಿ ದೊಡ್ಡ ಗೌರವ ಅಂತ ಯುರೋಪಿಯನ್ ಒಕ್ಕೂಟದ ಮುಖ್ಯಸ್ಥೆ ಉರ್ಸುಲಾ ಟ್ವೀಟ್ ಮೂಲಕವಾಗಿ ಬಣ್ಣಿಸಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಯಶಸ್ಸಿನತ್ತ ಸಾಗುತ್ತಿರೋ ಭಾರತ ಜಗತ್ತನ್ನ ಸ್ಥಿರತೆ, ಸುರಕ್ಷತೆಯತ್ತ ಕೊಂಡೊಯ್ಯುತ್ತಿದೆ ಅಂತ ಹಾಡಿ ಹೊಗಳಿದ್ದಾರೆ. ಈ ಬಾರಿಯ ಗಣರಾಜ್ಯೋತ್ಸವದ ವಿಶೇಷತೆ ಏನು ಅನ್ನೋದನ್ನ ನೋಡೋಣ. ಸೊ ಇನ್ನು ಒಂದೇ ಮಾತರಂ ಪರಿಕಲ್ಪನೆಯಲ್ಲಿ ಗಣರಾಜ್ಯೋತ್ಸವ ದಿನವನ್ನ ಈ ಬಾರಿ ಆಚರಿಸಲಾಯಿತು. ಒಂದೇ ಮಾತರಂಗೆ 150 ವರ್ಷ ಆಗಿದ್ದು. ಸೊ ಇದರ ನೆನಪಿನಲ್ಲಿ ಹೊಸ ಥೀಮ್ ಅನ್ನ ಇಟ್ಕೊಂಡಿದ್ರು. ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಅವರಿಗೂ ಕೂಡ ಶ್ರದ್ಧಾಂಜಲಿಯನ್ನ ಈ ಮೂಲಕವಾಗಿ ಸಲ್ಲಿಸಲಾಯಿತು. ಇನ್ನು ಮೊದಲ ಬಾರಿಗೆ ಗಗನಯಾತ್ರಿಗೆ ಅಶೋಕ ಚಕ್ರವನ್ನು ನೀಡಿತು. ನಿಮಗೆಲ್ಲ ಗೊತ್ತಿದೆ, ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರಿಗೆ ಈ ಗೌರವವನ್ನು ನೀಡಲಾಗಿದೆ ಈಗ. ಸೊ ಇನ್ನು ಮೊದಲ ಬಾರಿಗೆ ಗಗನಯಾತ್ರೆಗೆ ಹೋದಂತಹ ಶುಭಾಂಶು ಶುಕ್ಲಾ ಅವರಿಗೆ ಅಶೋಕ ಚಕ್ರವನ್ನ ನೀಡಿ ಗೌರವಿಸಲಾಗಿದೆ. ಇದು ಮೊದಲನೇ ಬಾರಿಗೆ ಒಬ್ಬ ಗಗನಯಾತ್ರೆಗೆ ಕೊಟ್ಟಿರುವಂಥದ್ದು. ಸೊ ಹಾಗಾಗಿ ಬಹಳ ವಿಶೇಷವಾಗಿರುವಂತಹ ಕ್ಷಣ ಅದು. ಇನ್ನು ದೇಶದ ಸಂಸ್ಕೃತಿ ಪ್ರತಿಬಿಂಬಿಸುವಂತಹ ಟ್ಯಾಬ್ಲೋಗಳು ಕೂಡ ಅನಾವರಣವಾದವು. ಪರೇಡ್ ಬದಲು ಭಾರತ್ ಪರ್ವದಲ್ಲಿ ಕರ್ನಾಟಕದ ಟ್ಯಾಬ್ಲೋಗಳ ಪ್ರದರ್ಶನವನ್ನ ನಾವು ಕಾಣಬಹುದಾಯಿತು. ಇನ್ನು ಸಂಯುಕ್ತ ಮೋಟಾರ್ ಬೈಕ್ ಸಾಹಸ ಪ್ರದರ್ಶನ, ಪರೇಡ್ನಲ್ಲಿ ಮಹಿಳಾ ತಂಡದಿಂದಲೂ ಪ್ರದರ್ಶನ ಆಯಿತು. ಬೈಕ್ ಮೇಲೆ ಸಮರ ಕಲೆಗಳ ಪ್ರದರ್ಶನ ಇತ್ತಲ್ಲಿ. ಸೊ ಇದು ಹೇಗೆ ಅಂತಂದ್ರೆ, ಒಂದು ಒಗ್ಗಟ್ಟು ಹೇಗಿರುತ್ತೆ, ಯೂನಿಟಿ ಹೇಗಿರುತ್ತೆ, ಯಾವ ರೀತಿಯಾಗಿ ಒಗ್ಗಟ್ಟಿನಿಂದ ಇದ್ರೆ ಹೇಗೆ ಶಕ್ತಿ ಪ್ರದರ್ಶನವನ್ನ ತೋರಿಸಬಹುದು ಅನ್ನೋದು ಅನೇಕ ಅಲ್ಲಿ ಮಾಡೆಲ್ಗಳನ್ನ ಕೂಡ ತೋರಿಸಿದ್ರು ಅವರು ಒಂದೊಂದೇ ಸಾಹಸ ಪ್ರದರ್ಶನವನ್ನ. ಸಿಆರ್ಪಿಎಫ್ ಪುರುಷರ ತುಕಡಿಗೆ ಮಹಿಳೆ ಸಾರಥ್ಯವನ್ನು ವಹಿಸಿದ್ರು. ಅವರ ಹೆಸರು ಸಿಮ್ರನ್ ಬಾಲಾ ಅಂತ. 140 ಪುರುಷರ ತಂಡ ಅವರನ್ನ ಮುನ್ನಡೆಸಿದ್ದಾರೆ ಸಿಮ್ರನ್ ಬಾಲಾ ಅವರು. ಆಮೇಲೆ ಎಲ್ಲೇ ಹೋದ್ರೂ ಕೂಡ ಒಂದು ಇರುತ್ತೆ, ಅದು ಪ್ರಧಾನಿ ನರೇಂದ್ರ ಮೋದಿ ಅವರು, ಅವರ ಕಾಸ್ಟ್ಯೂಮ್ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಇರುತ್ತೆ. ಈ ಬಾರಿಯೂ ಕೂಡ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ರಾಜಸ್ಥಾನದ ಪೇಟಾದಲ್ಲಿ ಅವರು ಮಿಂಚಿದ್ದಾರೆ. ಕೆಂಪು, ಹಳದಿ, ಹಸಿರು ಪೇಟವನ್ನ ಧರಿಸಿದ್ರು. ಆ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಸೊ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿಯಲ್ಲಿ ಕಾಣಿಸ್ಕೊಳ್ತಾರೆ. ಅದು ಮಾತ್ರ ಅವರು ಕಾಸ್ಟ್ಯೂಮ್ಸ್ ಇದೆಯಲ್ಲ, ರಿಪೀಟೆಡ್ಲಿ ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ ಅವರದ್ದು. ಸೊ ತುಂಬಾ ಚರ್ಚೆಯಲ್ಲಿರೋದು. ಇನ್ನು ಆಪರೇಷನ್ ಸಿಂಧೂರ್ ಮೂಲಕ ಶತ್ರು ರಾಷ್ಟ್ರ ಪಾಕಿಸ್ತಾನದ ಹುಟ್ಟಡಗಿಸಿದಂತಹ ಭಾರತೀಯ ಸೇನೆ ಇವತ್ತು ಗಣರಾಜ್ಯೋತ್ಸವ ಪರೇಡ್ನಲ್ಲಿ ತನ್ನ ಪರಾಕ್ರಮವನ್ನು ಪ್ರದರ್ಶನ ಮಾಡಿತು. ಆಪರೇಷನ್ ಸಿಂಧೂರ್ದಲ್ಲಿ ಬಳಸಲಾದಂತಹ ಶಸ್ತ್ರಾಸ್ತ್ರಗಳು ಸೇರಿದಂತೆ ಬ್ರಹ್ಮೋಸ್, ಆಕಾಶ್, S-400 ಕ್ಷಿಪಣಿಗಳು ಅದ್ಭುತ ಶಕ್ತಿಯನ್ನ ಪ್ರದರ್ಶನ ಮಾಡಿದ್ವು. ಇದೇ ಮೊದಲ ಬಾರಿಗೆ ಸೇನೆಯ ಡ್ರೋನ್ಗಳು ಕೂಡ ಪರೇಡ್ನಲ್ಲಿ ಕಾಣಿಸಿಕೊಂಡಿತು. 29 ಯುದ್ಧ ವಿಮಾನಗಳು ಫ್ಲೈಫಾಸ್ಟ್ ಹಾರಾಟದಲ್ಲಿ ಭಾಗವಹಿಸಿದ್ವು. ರಫೇಲ್, ಸುಖೋಯ್, MKI, ಮೆಗ್, ಜಾಗ್ವಾರ್ ಯುದ್ಧ ವಿಮಾನಗಳು ಆಪರೇಷನ್ ಸಿಂಧೂರ್ ಪರಾಕ್ರಮವನ್ನ ನೆನಪಿಸಿದ್ದು ಇವತ್ತಿನ ಘರ್ಜನೆ ಶತ್ರುಗಳ ಎದೆ ನಡಗಿಸಿರುವುದಂತೂ ಸತ್ಯ. ಇನ್ನು ಮೊದಲ ಬಾರಿಗೆ ಸೂರ್ಯಾಸ್ತ್ರ ರಾಕೆಟ್ ಲಾಂಚರ್ ಪ್ರದರ್ಶನವನ್ನ ಮಾಡಲಾಯಿತು. ಇಸ್ರೇಲ್ ನೆರವಿನಿಂದ ಮೇಕ್ ಇನ್ ಇಂಡಿಯಾ ಪರಿಕಲ್ಪನೆಯಲ್ಲಿ ಸೂರ್ಯಾಸ್ತ್ರ ನಿರ್ಮಾಣವಾಗಿದ್ದು 300 ಕಿಲೋಮೀಟರ್ ವರೆಗೆ ತಲುಪಿ ಶತ್ರುಗಳ ಅಡಗುತಾಣ ನಾಶಪಡಿಸಬಲ್ಲಂತಹ ಶಕ್ತಿ ಸಾಮರ್ಥ್ಯವನ್ನ ಇದು ಹೊಂದಿದೆ. ಹೊಸ ಭೈರವ ಬೆಟಾಲಿಯನ್ ಕೂಡ ಪರೇಡ್ನಲ್ಲಿ ಹೆಜ್ಜೆ ಹಾಕಿತು. ಕರ್ತವ್ಯ ಪಥದಲ್ಲಿ DRDO ಹೈಪರ್ಸಾನಿಕ್ ಮಿಸೈಲ್ ಇದೇ ಮೊದಲ ಬಾರಿಗೆ ಪ್ರದರ್ಶನವನ್ನ ಕೊಡ್ತು. ಮುಖ್ಯ ಯುದ್ಧ ಟ್ಯಾಂಕರ್ ಅರ್ಜುನ ಸೇರಿದಂತೆ ದೇಶೀಯ ಶಸ್ತ್ರಾಸ್ತ್ರಗಳು ಪರೇಡ್ನಲ್ಲಿ ನೆರೆದಿದ್ದಂತಹ ಗಣ್ಯರ ಗಮನವನ್ನು ಸೆಳೆಯಿತು.
ಸಿಂಧೂರ ತಿಲಕ ರಚನೆಯಾಕಾರದಲ್ಲಿ ಯುದ್ಧ ವಿಮಾನಗಳ ಹಾರಾಟ ಬಹಳ ಗಮನ ಸೆಳೆದಂಥದ್ದು. 2 ರಫೇಲ್ಗಳು, 2 MiG-29, 2 Su-30 ಹಾಗೂ 1 ಜಾಗ್ವಾರ್ ವಿಮಾನಗಳು ಸಿಂಧೂರ ತಿಲಕ ರಚನೆಯಾಕಾರದಲ್ಲಿ ಹಾರಾಟವನ್ನು ನಡೆಸಿದ್ದನ್ನು ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ರಿ. ಕಳೆದ ವರ್ಷ ಮೇ ತಿಂಗಳಿನಲ್ಲಿ ಪಹಲ್ಗಾಮ್ ದಾಳಿ ಆಯ್ತಲ್ಲ, ಅದರ ಪ್ರತಿಕಾರವಾಗಿ ಆಪರೇಷನ್ ಸಿಂಧೂರವನ್ನು ಕಾರ್ಯಾಚರಣೆ ರೂಪದಲ್ಲಿ ಮಾಡಲಾಯಿತು. ಭಾರತೀಯ ಪಡೆಯು ಪಾತ್ರವನ್ನು ಸ್ಮರಿಸುವಂತಹ ನಿಟ್ಟಿನಲ್ಲಿ ಈ ಪ್ರದರ್ಶನ ಬಹಳ ಗಮನ ಸೆಳೆಯಿತು. ಇನ್ನು ಸಿಂಧೂರ ರಚನೆ ವೇಳೆ ಆಪರೇಷನ್ ಸಿಂಧೂರ ಧ್ವಜ ನಿಮಗಲ್ಲಿ ಕಾಣಿಸುತ್ತೆ. ಧ್ವಜವನ್ನು ಹೊತ್ತೊಯ್ದಂಥ ಸುಧಾರಿತ ಹಗುರ ಯುದ್ಧ ವಿಮಾನ ಧ್ರುವ್. ಈಗ ಇತ್ತೀಚೆಗೆ ಈ ವಿಚಾರದಲ್ಲಿ ಬಹಳ ಚರ್ಚೆ ಇದ್ದಿದ್ದು ಸಿಂಧೂರ ವಿಚಾರದಲ್ಲೇ, ಸೊ ಅದು ಪಹಲ್ಗಾಮ್ ವಿಚಾರದಲ್ಲಿ. ಹಾಗಾಗಿ ಅದು ಕೂಡ ಒಂದು ಮತ್ತೊಮ್ಮೆ ನೆನಪಿಸಿಕೊಳ್ಳುವಂಥದ್ದನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. 6 ರಫೇಲ್ ವಿಮಾನಗಳು ವಜ್ರಾಂಕ ಆಕಾರದಲ್ಲಿ ಹಾರಾಟವನ್ನು ನಡೆಸಿರೋದು ಹೀಗೆ. ಇದು ವಿಶೇಷ ಹಾಗೂ ಹೆಚ್ಚು ನಿಖರವಾದಂತಹ ವೈಮಾನಿಕ ಪ್ರದರ್ಶನವಾಗಿದೆ. ವಾಯುಪಡೆಯ ವಿಮಾನ ವಿಕ್ ಮತ್ತು ತ್ರಿಶೂಲ್ ರಚನೆಯಾಕಾರದಲ್ಲಿ ಇದು ಹಾರಾಟ. ಇನ್ನು ಮೊದಲ ಬಾರಿಗೆ ಸೂರ್ಯಾಸ್ತ್ರ ರಾಕೆಟ್ ಅನ್ನ ತೋರಿಸಿರೋದು, ಪ್ರದರ್ಶನ ಮಾಡಿರೋದು. ಪರೇಡ್ನಲ್ಲಿ ಹೊಸ ಭೈರವ್ ಬಟಾಲಿಯನ್ ಕೂಡ ಇದ್ದಿದ್ದು. ಸೊ ಎರಡು ಕೂಡ ನಿಮ್ಗೆ ಹೇಳ್ಬಿಡ್ತಾ ಇದ್ದೀವಿ. ಒಂದು ಸೂರ್ಯಾಸ್ತ್ರ ರಾಕೆಟ್, ಮಗದೊಂದು ಕಡೆಗೆ ಭೈರವ್ ಬಟಾಲಿಯನ್. ಈ ಸೂರ್ಯಾಸ್ತ್ರ ರಾಕೆಟ್ 150ರಿಂದ 300 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಖರವಾದಂತಹ ದಾಳಿ ನಡೆಸಬಲ್ಲುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಎಲ್ಲವೂ ಕೂಡ ಇವತ್ತು ಬಹಳ ವಿಶೇಷವಾಗಿತ್ತು. ಅದರಲ್ಲೂ ಆಪರೇಷನ್ ಸಿಂಧೂರವನ್ನು ನಡೆಸಿದ್ರ ಹಿನ್ನೆಲೆಯಲ್ಲಿ ಈ ಪ್ರದರ್ಶನ ಏನಿದೆ ಅದು ಬಹಳ ಇಂಪಾರ್ಟೆಂಟ್ ಅನ್ಬೋದು. ಹೌದು, ಡೆಫಿನೆಟ್ಲಿ. ಆಮೇಲೆ ಬಟಾಲಿಯನ್ ಇದೆಯಲ್ಲ, ಭೈರವ್ ಬಟಾಲಿಯನ್, ಅದು ಕೂಡ ಅಲ್ಲಿ ತೋರಿಸಿರೋದು ಸ್ಪೆಷಲ್ ಆಗಿನೇ. ಹೆಸರೇ ಸೂಚಿಸೋ ರೀತಿಯಲ್ಲಿ ಭೈರವ, ಶಿವನ ಹೆಸರು ಅದು. ಸೊ ಆ ನಿಟ್ಟಲ್ಲಿ ಹೆಸರು ಯಾವ ರೀತಿಯಲ್ಲಿ ಕೊಟ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಇತ್ತೀಚೆಗೆ ಆ ಹೆಸರುಗಳೇ ಒಂದು ರೀತಿಯಾಗಿ ವೈಬ್ರೇಷನ್ ಅನ್ನ ಕ್ರಿಯೇಟ್ ಮಾಡ್ತಾರೆ, ಪವರ್ಫುಲ್ ಆಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಇಟ್ಟಿದ್ದಾರೆ. ಆಮೇಲೆ ಇದು ಹೇಗೆ ಅಂತಂದ್ರೆ, ಈಗ ಶತ್ರುಗಳ ಎದೆ ನಡಗಿಸ್ಬಿಟ್ಟಿತು ಅನ್ನುವಂಥದ್ದು ನಾವು ಪ್ರತಿ ಸಾಲನೂ ಹೇಳ್ತೀವಿ. ಇವೆಲ್ಲವೂ ಕೂಡ ಈ ವರ್ಡ್ಗಳನ್ನೇ ನಾವು ಪ್ರತಿ ಬಾರಿ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಅಲ್ಲಿ ಆಗುವಂಥ ಸ್ತಬ್ಧ ಚಿತ್ರಗಳು ಮತ್ತೆ ನಮ್ಮ ಯುದ್ಧೋಪಕರಣಗಳೆಲ್ಲ ತೋರಿಸೋದ್ರಿಂದ ಇದನ್ನ ಸಾಬೀತುಪಡಿಸಿದ ವಿಚಾರನೂ ಇದೆಯಲ್ಲ ನಮ್ಮ. ಕರೆಕ್ಟ್. ಬಟ್ ಇದರಿಂದ ಶತ್ರುಗಳು ಎದೆ ನಡಗಿಸ್ಬಿಡುತ್ತೆ ಅನ್ನೋದು ಇರಬಹುದೇನೋ ಸ್ವಲ್ಪ ಪ್ರಮಾಣದಲ್ಲಿ. ಇದಕ್ಕಿಂತಲೂ ಹೆಚ್ಚು ಮಾಹಿತಿಗಳು ಶತ್ರುಗಳ ಬಳಿ ಇರುತ್ತೆ. ನಾವಿಲ್ಲಿ ತೋರಿಸಿದ ಮಾತ್ರಕ್ಕೆ ಅದನ್ನ ನೋಡಬಿಟ್ಟು ಅವ್ರು ನಡಕ್ಬಿಟ್ರು ಅನ್ನೋದಲ್ಲ. ಇದಕ್ಕಿಂತಲೂ ಭಾರತದಲ್ಲಿ ಯಾವ್ಯಾವ ಶಸ್ತ್ರಗಳನ್ನ ಇಟ್ಕೊಂಡಿದ್ದಾರೆ, ಹೇಗಿದೆ, ಅವರ ಬಳಿ ಇರುವಂತಹ ಆಯುಧಗಳು ಏನೇನಿದಾವೆ, ಇದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ಇರುತ್ತೆ. ಇದು ದೇಶದಲ್ಲಿರುವಂತ ಜನರಿಗೆ ಒಂದು ವಿಶ್ವಾಸವನ್ನ ಹುಟ್ಟಿಸೋಕೆ, ನಾವೆಷ್ಟು ಪವರ್ಫುಲ್ ಆಗಿದ್ದೀವಿ, ಹೇಗಿದ್ದೀವಿ, ನಮಗೊಂದು ಧೈರ್ಯ ಬರಬೇಕು. ದೇಶದ ಜನತೆಗೆ ಸುರಕ್ಷಿತವಾಗಿದ್ದೀರಾ ನೀವು ನಮ್ಮ ಹತ್ರ, ಅದನ್ನ ವಿಶ್ವಾಸವನ್ನ ತುಂಬಿಸುವಂತ ಕೆಲಸ ಆಗಬೇಕು. ಕಾರಣ ನಮ್ಮ ಹತ್ರ ಆದಿದೆ ಇದಿದೆ ಅಂತ ಹೇಳಿದ್ರೆ ಜನ ಹೌದಾ ಅಂತ ನೋಡೋದ್ರಿಂದ ವಾವ್, ಇದು ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ಜಾಸ್ತಿ ಮಾಡುತ್ತೆ. ಶತ್ರುಗಳಿಗೆ ಅನ್ನೋದಕ್ಕಿಂತಲೂ ನಮ್ಮವರಿಗೆ, ನಮ್ಮ ದೇಶದಲ್ಲಿರುವಂತ ಜನರಿಗೆ ವಿಶ್ವಾಸವನ್ನ ತುಂಬುವಂತ ಕೆಲಸ, ಆ ಕಾನ್ಫಿಡೆನ್ಸ್ ತುಂಬಾ ಹೆಚ್ಚಾಗುತ್ತೆ ಅಷ್ಟೇ. ಇನ್ನದಕ್ಕಿಂತಲೂ ಬಹಳ ದೊಡ್ಡ ಮಟ್ಟದಲ್ಲಿ ಶತ್ರುಗಳಿಗೆ ಎದೆ ನಡುಗಿಸುವಂಥದ್ದು ಅನ್ನೋದನ್ನ ಸ್ವಲ್ಪ ಕಷ್ಟ ಅದು. ಓಕೆ, ಇನ್ನು ಈ ವಿಚಾರದಲ್ಲಿ ಇವತ್ತಾಗಿರುವಂಥದ್ದು ಮತ್ತೊಂದೇನು ಅಂದ್ರೆ, ಕೇಂದ್ರ ಸರ್ಕಾರ ಈ ಬಾರಿ ಸಾಧಕರಿಗೆ ನೀಡಿರುವಂಥ ಪದ್ಮ ಪುರಸ್ಕಾರ ಈಗ ವಿವಾದಕ್ಕೆ ಕಾರಣವಾಗಿರೋದು. ಮುಂಬರುವ ಕೇರಳ, ತಮಿಳುನಾಡು, ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆ ದೃಷ್ಟಿಯಲ್ಲಿಟ್ಟುಕೊಂಡು ಪದ್ಮ ಪ್ರಶಸ್ತಿ ನೀಡಲಾಗಿದೆ ಅನ್ನೋ ಆರೋಪ ಬರ್ತಾ ಇದೆ. ರಾಷ್ಟ್ರೀಯ ಗೌರವಗಳನ್ನು ಚುನಾವಣಾ ಸಾಧನವನ್ನಾಗಿ ಬಿಜೆಪಿ ಬಳಸಿಕೊಳ್ತಾ ಇದೆ ಅನ್ನೋ ಟೀಕೆ ವ್ಯಕ್ತವಾಗಿದೆ. ಬಿಜೆಪಿಯನ್ನು ಸದಾ ವಿರೋಧಿಸ್ತಾ ಇದ್ದಂಥ ಮಾಜಿ ಸಿಎಂ ಕಮ್ಯುನಿಸ್ಟ್ ನಾಯಕ ದಿವಂಗತ ಅಚ್ಯುತಾನಂದ್ಗೆ ಮರಣೋತ್ತರ ಪದ್ಮ ವಿಭೂಷಣ ಸೇರಿ ಕೇರಳಕ್ಕೆ 8 ಪದ್ಮ ಪುರಸ್ಕಾರ ಕೊಟ್ಟಿದ್ದಾರೆ. ತಮಿಳುನಾಡಿಗೆ 13, ಪಶ್ಚಿಮ ಬಂಗಾಳಕ್ಕೆ 11 ಸಾಧಕರಿಗೆ ಪುರಸ್ಕಾರವನ್ನು ನೀಡಿದೆ. ಮಹಾರಾಷ್ಟ್ರಕ್ಕೆ ಅತಿ ಹೆಚ್ಚು 15 ಸಾಧಕರಿಗೆ ಪದ್ಮ ಗೌರವವನ್ನು ನೀಡಿದೆ. ಇದು ಭಾರೀ ಚರ್ಚೆ ಗ್ರಾಸವಾಗಿದೆ. ಇನ್ನು ಮಹಾರಾಷ್ಟ್ರದ ಮಾಜಿ ಗವರ್ನರ್ ಭಗತ್ ಸಿಂಗ್ ಕೋಶ್ಯಾರಿಗೆ ಪದ್ಮಭೂಷಣ ನೀಡಿದ್ದಾರೆ. ಇದಕ್ಕೆ ಉದ್ಧವ್ ಠಾಕ್ರೆ ಶಿವಸೇನೆ ವಿರೋಧ ವ್ಯಕ್ತಪಡಿಸಿದೆ. ಕೋಶ್ಯಾರಿ ಮಹಾವಿಕಾಸ್ ಅಘಾಡಿ ಸರ್ಕಾರವನ್ನು ಪತನಗೊಳಿಸಿ ಪ್ರಜಾಪ್ರಭುತ್ವ ಹತ್ಯೆ ಮಾಡಿದ್ದಾರೆ ಅಂತ ರಾವತ್ ಅವರು ಆರೋಪಿಸಿರೋದು. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು, ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಸರ್ ಯಾವಾಗಲೂ ಹೇಳ್ತಿರ್ತಾರೆ, ಪ್ರಪಂಚದಲ್ಲಿ ಎಲ್ಲದಕ್ಕೂ ಟೀಕೆ ಬರುತ್ತೆ, ಎಲ್ಲದಕ್ಕೂ ವಿರೋಧ ಇರುತ್ತೆ ಅಂತ. ಯಾಕೇನೋ ಪ್ರಶ್ನೆ ಎಲ್ಲದರಲ್ಲೂ ಬರುತ್ತೆ ಅಂದ್ರೆ ಈಗ ಇದಕ್ಕೂ ಬಂದ್ಬಿಟ್ಟಿದೆ. ಬರುತ್ತೆ. ಈಗ ಈ ರಾಜ್ಯದಲ್ಲಿ ಹಾಗಿದ್ದಾಗ ಮಹಿಳೆಯರಿಗೆ ಗ್ಯಾರಂಟಿಗಳನ್ನ ಕೊಟ್ಟರು, ಇದು ಓಟಿಗೋಸ್ಕರನೇ ಹಾಗೆ ಹೇಳಿದವರು ಮತ್ತೆ ಅವರು ಅದನ್ನೇ ಫಾಲೋ ಮಾಡಿ, ಅದ್ರಲ್ಲಿ ನೋ ಡೌಟ್. ಈಗ ಆ ರಾಜ್ಯಗಳಲ್ಲಿರುವಂತ ಹಾಗಿದ್ದಾಗ ಈಗ ಚುನಾವಣೆ ನಡೆಯುವಂತ ರಾಜ್ಯಗಳಿಗೆ ಅವ್ರನ್ನ ಆಯ್ಕೆನೇ ಮಾಡಲಿಲ್ಲ ಅಂದ್ರೆ ಏನಂತಿದ್ರಿ?
ಕೊಡಲೇ ಇಲ್ಲ. ಆಮೇಲೆ ಒಂದು ಅರ್ಥ ಮಾಡ್ಕೊಳ್ಬೇಕು ವಿಚಾರದಲ್ಲಿ ಕಾಂಗ್ರೆಸ್ಸು, ನೀವಿದ್ದಂಥ ಸಂದರ್ಭದಲ್ಲಿ ಕೊಡ್ತಾ ಇದ್ದಂಥ ಪದ್ಮಶ್ರೀ, ಪದ್ಮಭೂಷಣ, ಪದ್ಮ ಗೌರವ ಇಲ್ಲ ಇದೆಯಲ್ಲ, ಆಯ್ಕೆ ರೀತಿಗಳನ್ನ ಹೇಗಿತ್ತು? ಜನ ಮೆಚ್ತಾ ಇದ್ದಾರೆ ಈಗ. ಇವ್ರಿಗೂ ಕೊಡಬಹುದಾ, ಇವರು ಹಿಂಗಿದಾರ, ಒಂದೊಂದು ಮೂಲೆಯಲ್ಲಿ ಹುಡುಕಿ ತೆಗೆದು ಕೊಡ್ತಾ ಇದ್ದಾರೆ. ಯಾರ್ಯಾರಿಗೂ ಮೇಲ್ನೋಟಕ್ಕೆ ಕಣ್ಣೊರೆಸುವಂಥ ರೀತಿಯಲ್ಲಿ ಕೊಡುವಂಥ ಕೆಲಸಗಳು ನಡೆದಿಲ್ಲ. ನಿಜವಾಗಿಯೂ ಕೂಡ ಆ ಪ್ರಶಸ್ತಿಗಳಿಗೆ ಗೌರವ ಅನ್ಸಂತ ಇರುವಂಥದ್ದು ಈ ವಿಚಾರದಲ್ಲಂತೂ ಬಿಜೆಪಿಗೆ ಒಂದು ಕ್ರೆಡಿಟ್ ಅಂತೂ ಕೊಡ್ಲೇಬೇಕು. 100%. ಹಿಂದೆಲ್ಲ ಕೇಳಿ ಪಡ್ಕೊಳ್ತಾ ಇದ್ರು, ಅದನ್ನ ಕೇಳಿ ಪಡೋದಲ್ಲ, ಕಾಸು ಕೊಟ್ಟು ಪಡ್ಕೊಳ್ತಾ ಇದ್ರು ಅನ್ನುವಂಥ ಆರೋಪನೂ ಇತ್ತು ಕಾಂಗ್ರೆಸ್ ಮೇಲೆ. ಅದಕ್ಕೇನು ಅನುಮಾನನೇ ಇಲ್ಲ, ನಿಮ್ಗೆ ಇಟ್ಕೊಳಕ್ ಹೋಗ್ಬಿಡಿ. ಆ ಥರ ಆರೋಪಗಳನ್ನು ಕಾಂಗ್ರೆಸ್ ಹೊತ್ಕೊಂಡಿದೆ. ತೋರಿಸಿ ನೋಡೋಣ ನಿಜವಾಗ್ಲೂ ಕೂಡ ಹೆಂಗಿತ್ತು, ಅವಾಗ ಹೆಂಗಿತ್ತು, ಇವಾಗ ಹೆಂಗಿತ್ತು. ಅದನ್ನು ಕಾಂಗ್ರೆಸ್ ಒಪ್ಕೊಳ್ತಾರೆ ಅನೇಕ ಲೀಡರ್ಸ್ಗಳು. ಆಮೇಲೆ ಇನ್ನೊಂದು ಇವ್ರ ಬಗ್ಗೆ ಮಾತನಾಡ್ತಾ ಇದ್ರೆ, ಯಾರು ಭಗತ್ ಸಿಂಗ್ ಕೋಶ್ಯಾರಿಗೆ. ಏನು ಭಗತ್ ಸಿಂಗ್ ಕೋಶ್ಯಾರಿ ಅವರ ವಿಚಾರದಲ್ಲಿ ಅವರು ರಾಜ್ಯಪಾಲರಾಗಿದ್ದಕ್ಕೆ ಅವರ ಸರ್ಕಾರ ಕೆಡವಿದ್ದಕ್ಕೋಸ್ಕರ ಟೀಕೆಯನ್ನು ಮಾಡ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಅವರ ಬಗ್ಗೆ ತಿಳ್ಕೊಳ್ಬೇಕಾಗಿರುವಂಥದ್ದು ಬಹಳ ಇದೆ. ಉತ್ತರಾಖಂಡ್ ಮೂಲದವರು ಅವ್ರು ಬಂದಿರುವಂಥದ್ದು. ನೇಪಾಳ ಮತ್ತು ನಮ್ಮ ದೇಶದ ನಡುವೆ ಇರುವಂಥ ಬಾಂಧವ್ಯವನ್ನ ಹೆಚ್ಚಾಗಿ ಗಟ್ಟಿಗೊಳಿಸುವಂಥ ಪ್ರಯತ್ನದಲ್ಲಿ ಬಹುದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ. ಉತ್ತರಾಖಂಡ್ನಲ್ಲಿ ಅನೇಕ ಶಾಲೆಗಳನ್ನು ಹಾಕಿದ್ದಾರೆ. ಅಲ್ಲಿ ಆ ಬೆಟ್ಟಗುಡ್ಡಗಳ ಪ್ರದೇಶಗಳಲ್ಲಿ ಶಾಲೆಗಳನ್ನು ಸ್ಥಾಪಿಸಿ ಶಿಕ್ಷಣವನ್ನು ಕೊಡುವಂಥದ್ದು ಕಷ್ಟಕರ. ಅಂಥದ್ರಲ್ಲಿ ಅನೇಕ ಶಾಲೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಅವರ ಪಾತ್ರಗಳನ್ನು ಅಷ್ಟು ಸುಲಭವಾಗಿ ನೀವು ಬಿಡಬಾರದು. ಆಮೇಲೆ 1 ರ್ಯಾಂಕ್ 1 ಪೆನ್ಷನ್ ನಲ್ಲಿ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿಕೊಂಡಿರೋರು, ಧ್ವನಿಯನ್ನು ಎತ್ತಿದಂಥವ್ರು. ನೀವು ಸುಮ್ಮನೆ ಯಾವುದೊಂದು ಆಗಿರುವಂಥ ವಿಚಾರಕ್ಕೆ ಇಟ್ಕೊಂಡು ಹಾಗಿದ್ದಾಗ ಇಂದಿರಾ ಗಾಂಧಿ ಅವ್ರ ವಿಚಾರದಲ್ಲಿ ಏನು ಹೇಳಬೇಕು? ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ನೀವೆಲ್ಲ ಹೇಳ್ತಾ ಇದ್ದೀರಲ್ಲ, ಇದು ಹತ್ಯೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ. ಅವತ್ತೇನಾಗಿತ್ತು? ಎಮರ್ಜೆನ್ಸಿ ವಿಚಾರದಲ್ಲಿ ಏನಾಗಿತ್ತು? ಅದನ್ನು ಮಾತನಾಡೋದಿಲ್ಲ. ಅದು ಕರೆಕ್ಟ್ ಆಗಿತ್ತು. ಅದನ್ನ ಇಲ್ಲಿವರೆಗೂ ಒಬ್ರು ಮಾತಾಡಿಲ್ಲ. ಇವೆಲ್ಲ ಬಂದ್ಬಿಡ್ತಾರೆ. ಎಷ್ಟು ಸರ್ಕಾರಗಳನ್ನ ಇಂದಿರಾ ಗಾಂಧಿ ಅವಧಿಯಲ್ಲಿ ಬೀಳಿಸಿದ್ರು, ಯಾವ ರೀತಿಯಾಗಿ ಬಿಟ್ಟಿದ್ರು, ರಾಷ್ಟ್ರಪತಿ ಆಳ್ವಿಕೆಯನ್ನು ತಂದು ಲಿಸ್ಟ್ ಮಾಡಿಕೊಡಿ ನೋಡೋಣ. ಮೊಸರಲ್ಲಿ ಕಲ್ಲು ಹುಡುಕೋದು ಅಂದ್ರೆ ಬಹುಶಃ ಇದೆ ಅಂತ ಅನ್ಸುತ್ತೆ. ಇಡೀ ದೇಶವೇ ಗಣತಂತ್ರದ ಆಚರಣೆಯಲ್ಲಿ ಇದ್ರೆ ವಿಪಕ್ಷಗಳು ಮಾತ್ರ ಟೀಕೆ ಮಾಡೋದ್ರಲ್ಲಿ ನಿರತವಾಗಿವೆ. ರಾಷ್ಟ್ರ ರಾಜಧಾನಿಯ ಕರ್ತವ್ಯ ಪಥದಲ್ಲಿ ನಡೆದ ಆಕರ್ಷಕ ಪರೇಡ್ನಲ್ಲಿ ವಿವಿಧ ಗಣ್ಯರು ಭಾಗಿಯಾಗಿದ್ರು. ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗಿಯಾಗದ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಗಣ ಸಂಭ್ರಮದಲ್ಲಿ ಪಾಲ್ಗೊಂಡ್ರು. ಆದರೆ 3ನೇ ಸಾಲಿನಲ್ಲಿ ಆಸನ ವ್ಯವಸ್ಥೆಯನ್ನ ಮಾಡಿರೋದಕ್ಕೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ವಿಪಕ್ಷ ನಾಯಕರನ್ನ 3ನೇ ಸಾಲಿನಲ್ಲಿ ಕೂರಿಸಿ ಶಿಷ್ಟಾಚಾರ ಉಲ್ಲಂಘಿಸಲಾಗಿದೆ ಅಂತ ಕಾಂಗ್ರೆಸ್ನ ಹೇಳಿಕೆ. ಇತ್ತ ಗಣರಾಜ್ಯೋತ್ಸವ ಮೆರವಣಿಗೆಯನ್ನ ತಮ್ಮ ವೈಯಕ್ತಿಕ ಆರಾಧನೆಯಾಗಿ ಪ್ರಧಾನಿ ಮೋದಿ ವೈಭವೀಕರಿಸಿದ್ದಾರೆ ಅಂತ ಟಿಎಂಸಿ ಟೀಕಿಸಿದೆ. ಇದಕ್ಕೆ ಬಿಜೆಪಿ ಮತ್ತು ಟಿಎಂಸಿಗೆ ರಾಷ್ಟ್ರ ಪರವಾದಂತಹ ಯಾವುದೇ ವಿಷಯದಲ್ಲೂ ಸಮಸ್ಯೆ ಕಾಡುತ್ತೆ ಅಂತ ತಿರುಗೇಟನ್ನ ಬಿಜೆಪಿ ಕೊಟ್ಟಿದೆ. ಈ ಮಧ್ಯೆ ಗಣರಾಜ್ಯೋತ್ಸವ ಹೊತ್ತಲ್ಲೇ ಭಾರೀ ಪ್ರಮಾಣದ ಸ್ಫೋಟಕವನ್ನ ರಾಜಸ್ಥಾನದ ಪೊಲೀಸರು ಸೀಸ್ ಮಾಡಿದ್ದಾರೆ. 9,550 ಕೆಜಿ ಸ್ಫೋಟಕಗಳನ್ನು ರಾಜಸ್ಥಾನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದು ಓರ್ವ ಕ್ರಿಮಿಯನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. 3 ಕ್ರಿಮಿನಲ್ ಕೇಸ್ ಹೊಂದಿದಂತಹ ಸುಲೈಮಾನ್ ಎಂಬಾತನನ್ನ ಬಂಧಿಸಿ 9 ಬಾಕ್ಸ್ ಡಿಟೋನೇಟರ್, 15 ಬಂಡಲ್ ವೈರ್, 12 ಫ್ಯೂಸ್ ತಂತಿಯನ್ನು ವಶಕ್ಕೆ ಪಡೆಯಲಾಗಿದೆ. ಕಲ್ಲಿದ್ದಲು ಸ್ಫೋಟಕ್ಕಾಗಿ ನಾನು ಇದನ್ನು ಕೊಡ್ತಾ ಇದ್ದೆ ಅಂತ ಹೇಳಿದನು, ಬಟ್ ಅಕ್ರಮ ಗಣಿಗಾರಿಕೆಗೋಸ್ಕರ ಅಲ್ಲಿಗ ಅಕ್ರಮ ಗಣಿಗಾರಿಕೆಯನ್ನ ಮಾಡ್ತಾ ಇರೋದಕ್ಕೋಸ್ಕರ ನಾನು ಇದನ್ನು ತಂದಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಈ ಪ್ರಮಾಣದಲ್ಲಿ ತಂದಿಟ್ಟಿರೋದು ಬಹಳ ಅನುಮಾನಕ್ಕೆ ಮಾಡಿಕೊಡುತ್ತೆ. ಅದು ಯಾರು ಮಾಡ್ತಾ ಇದ್ದಾರೋ ಅವ್ರಿಗೆ ಇಲ್ಲೀಗಲ್ ಆಗಿ ಇದನ್ನ ಕೊಡುವಂತ ಕೆಲಸ ಇವನು ಮಾಡ್ತಾ ಇದ್ರು. ಒಂಥರ ಏಜೆಂಟ್, ಮಧ್ಯವರ್ತಿ ಕೆಲಸ ಮಾಡುವಂತ ವ್ಯಕ್ತಿ ಅವನು. ತಂದಿಟ್ಬಿಟ್ಟು ಸೇಲ್ ಮಾಡೋದು, ಬ್ಲ್ಯಾಕ್ ಅಲ್ಲಿ ಸೇಲ್ ಮಾಡ್ತಾರಲ್ಲ ಆ ರೀತಿಯಲ್ಲಿ. ಬಟ್ ಇದು ಹೆಚ್ಚು ಕಡಿಮೆಯಾಗಿ ಯಾರಿಗಾದ್ರೂ ಮಿಸ್ಯೂಸ್ ಆಗುವಂಥದ್ದಾದ್ರೆ ಅದಕ್ಕೊಂದು ಲೀಗಲ್ ಆಗಿ ಒಂದು ಇಷ್ಟೇ ತಗೊಳ್ಬೇಕು ಅನ್ನುವಂಥದ್ದು ಏನಾದ್ರು ರೂಲ್ಸ್ ಇರಬೇಕು. ಅದಕ್ಕೆ ಇಷ್ಟಿಷ್ಟು ಹೆಂಗೆ ಇಟ್ಕೊಳ್ತಾರೆ ಇವರೆಲ್ಲ, ಹೆಂಗೆ ಸೇಲ್ ಮಾಡ್ತಾರೆ ಅದನ್ನ, ಹೆಂಗೆ ಬಂತು, ಇವೆಲ್ಲ ಉತ್ತರಗಳು ಬರಬೇಕಾಗತ್ತೆ. ಇಟ್ಸ್ ಎ ವೆರಿ ಡೇಂಜರಸ್ ಇದು. ಹೌದು, ನಾನೆಲ್ಲೋ ಗಣಿಗಾರಿಕೆ ಮಾಡಕ್ಕೆ ತಂದಿದ್ದೆ ಅಂದರೆ ನಾಳೆ ಬೇರೆದಕ್ಕೆ ಯೂಸ್ ಮಾಡಿದ್ರೆ ಅದನ್ನು ಸತ್ ಮೇಲೆ ಯಾರೇನು ಮಾಡೋದಿದೆ, ಮುಗಿದೋಯ್ತಲ್ಲ. ಬಟ್ ನಾನ್ ಸೆನ್ಸ್ ಆ್ಯಂಡ್ ರಬ್ಬಿಶ್ ಅಂತ ಅನಿಸ್ಬಿಡುತ್ತಪ್ಪ. ಇನ್ನೊಂದು ಕಡೆಗೆ ಅವರಂತೂ ಮೇಡಮ್ ಅಲ್ಲಿ ಎಲ್ಲಿ TMC ಕತೆ ಥೋ 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 ವ್ಯಕ್ತಿತ್ವ ಆರಾಧನೆ ಅಂತೆ. ಅಂದರೆ ನೀವು ಧರ್ಮ ಆರಾಧನೆ ಮಾಡ್ತಿರಲ್ಲ, ಅದನ್ನೇನು ಹೇಳಬೇಕು? ಧರ್ಮ ಆರಾಧನೆ ಹೆಸರಿನಲ್ಲಿ ಬಾಂಗ್ಲಾದಲ್ಲಿ ಇವರೆಲ್ಲ ಕರ್ಕೊಂಡು ಬಂದು ದೇಶದಲ್ಲಿ ತುಂಬಿಕೊಳ್ತಾ ಇದ್ದೀರಲ್ಲ, ಏನು ಹೇಳ್ಬೇಕು ಅದಕ್ಕೆ? ನಿಮ್ಮನ್ನೇನಂತ ಕರಿಬೇಕು? ದೇಶವನ್ನೇ ಹಾಳು ಮಾಡಕ್ಕೆ ನಿಂತಿದ್ರಲ್ಲ ನಿಮ್ಮ ಮಾತುಗಳ ಮೂಲಕವಾಗಿ, ಅದನ್ನೇನು ಹೇಳಬೇಕು? ಒಬ್ಬೊಬ್ಬರದು ಒಂದೊಂದು ಆಟಗಳು ಒಂದೊಂದು ರೀತಿಯಲ್ಲಿ ನಡೆಯುತ್ತೆ. ಇರಲಿ, ಏನು ಮಾಡೋದು. ಬಟ್ ಅದಂತೂ ವಿಪಕ್ಷ ನಾಯಕರನ್ನ ಕೂರಿಸ್ಬೇಕಾಗಿತ್ತು ಮೊದಲನೇ ಸಾಲಿನಲ್ಲಿ. ಅದು ಯಾಕೆ 3ನೇ ಸಾಲಿನಲ್ಲಿ ಕೂರಿಸಿದ್ರೋ ಗೊತ್ತಾಗಲಿಲ್ಲ. ನೋಡೋಣ.